ವಿಕ್ರಾಂತ್ ಅವರೇ, ನನ್ನ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅಲ್ವಾ? ಇವಾಗ ನಿಮಗೆ ಅರ್ಥ ಆಗಿರುತ್ತೆ, ಐ ಆಮ್ ಅನ್ಸ್ಟಾಪಬಲ್ ಅಂತ. ನಿಮ್ಗೇನಾದ್ರೂ ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಿದ್ರೆ ನನ್ ಕಾನ್ಫಿಡೆನ್ಸ್ ನ ಕುಗ್ಗಿಸ್ತಿದ್ರಿ, ನನ್ನನ್ ತುಳಿತಿದ್ರಿ ಅಲ್ವಾ? ನಮ್ಮವರು ಅನ್ಕೊಂಡವ್ರೆ ನಮ್ಮ ಏಳ್ಗೆನ ಸಹಿಸಲ್ಲ ಅಂದ್ರೆ ಅವ್ರನ್ನ ಪಕ್ಕಕ್ಕಿಡೋದೇ ಒಳ್ಳೇದು. ನನಗೆ ದೇಶದ ರಕ್ಷಣೆ ಮುಖ್ಯ. ದೇಶದ ರಕ್ಷಣೆ ಮಾಡ್ಬೇಕಾಗಿರೋ ನಾವೇ ಹೆದರ್ಕೊಂಡ್ರೆ ದೇಶಕ್ಕೆ ಹೇಗೆ ರಕ್ಷಣೆ ಕೊಡೋದಕ್ಕಾಗತ್ತೆ? ನೋಡ್ತೀರಿ ವಿಕ್ರಾಂತ್ ಅವರೇ, ನನ್ ಕೈಯಲ್ಲಿ ಏನೂ ಆಗಲ್ಲ ಅಂತಿದ್ರಿ ಅಲ್ವಾ? ಮಾಡಿ ತೋರಿಸ್ತೀನಿ. ನನ್ ದೇಶ ದ್ರೋಹಿಗಳ ಕೈಗೆ ಸಿಕ್ಕಿ ನಲ್ಗೋದನ್ನ ನಾನ್ ಸಹಿಸಲ್ಲ. ಮೊಬೈಲ್ ಪೂರ್ತಿ ಡ್ರೈ ಆಗಿಲ್ವಾ? ಛೇ, ಈ ಮೊಬೈಲ್ ಒಂದು ಆನ್ ಆಗ್ಬಿಟ್ರೆ ನನ್ನ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ಬಿಡುತ್ತೆ. ಈ ದಂಧೆ ಹಿಂದೆ ಯಾರಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಅವ್ರ ಕಾಲ್ ಡೀಟೇಲ್ಸ್, ವಿಡಿಯೋಸ್ ಎಲ್ಲಾನು ಸಿಗುತ್ತೆ. ಅರೆಸ್ಟ್ ವಾರೆಂಟ್ ತಗೊಂಡು ಹೋಗಿ ಎಲ್ರನ್ನೂ ಒದ್ದು ಒಳಗೆ ಹಾಕಿಸ್ತೀನಿ. ಎಷ್ಟೆಲ್ಲ ಟ್ರೈ ಮಾಡಿದೀನಿ, ಯಾಕೋ ಆನೇ ಆಗ್ತಿಲ್ಲ ಇದು. ಇದೊಂದು ಆನ್ ಆಗ್ಬಿಟ್ಟಿದ್ರೆ ದೇವ್ರೆ, ಆನ್ ಆಗ್ಲಿ. ಛೇ, ಏನ್ ಮಾಡೋದು? ಯಾವ್ದಾದ್ರು ಮೊಬೈಲ್ ಅಂಗಡಿ ಕೊಟ್ಟು ರಿಪೇರ್ ಮಾಡಿಸ್ಲಾ? ಅದರಿಂದ ಇನ್ಫಾರ್ಮೇಶನ್ ಲೀಕ್ ಆದ್ರೆ ಏನ್ ಮಾಡೋದು? ಇದನ್ನ ಏನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಮೊದ್ಲು ಇದನ್ನ ಮನೆಗೆ ತಗೊಂಡು ಹೋಗ್ತೀನಿ. ಅಪ್ಪಿ ತಪ್ಪಿ ಇಲ್ಲೇ ಇಟ್ಬಿಟ್ರೆ ಆ ವಿಕ್ರಾಂತ್ ಬಂದು ಕದ್ಬಿಟ್ಟು ಹೋದ್ರೂ ಹೋಗ್ತಾರೆ. ವಿಕ್ರಾಂತ್ ಅವರೇ, ಈ ಸರ್ತಿ ನಾನು ತುಂಬಾ ಸ್ಮಾರ್ಟ್ ಆಗಿರ್ತೀನಿ. ಯಾಕಂದ್ರೆ ನನಗ್ ಗೊತ್ತಾಗಿದೆ, ಶತ್ರುಗಳು ಹೊರಗಡೆ ಇಲ್ಲ, ನಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತ. ಈ ಮೊಬೈಲ್ನ ನಿಮ್ ಕೈಗೆ ಸಿಗಕ್ ಬಿಡಲ್ಲ. ಪೂರ್ತಿ ಕಾರ್ಯಾಚರಣೆನ ನಾನೊಬ್ಳೆ ಮಾಡಿ ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ತೀನಿ. ಪಲ್ಲವಿ ಅವರು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ? ಇವ್ರ ಹಿಂದೆ ಹೋಗಿ ಎಲ್ಲಿಗೆ ಅಂತ ನೋಡ್ಬೇಕು. ಇದೇನಿದು? ಲೊಕೇಶನ್ ಇಲ್ಲೇ ಸುತ್ತುತ್ತಿದೆ. ಡ್ರೈವರ್ ಇದ್ರು ಕಾರ್ನಲ್ಲಿ ಬರೋದ್ ಬಿಟ್ಟು ನಡ್ಕೊಂಡು ಯಾಕೆ ಹೋಗ್ತಿದ್ದಾರೆ? ನನಗ್ ಫೋನ್ ಮಾಡ್ತಿದ್ದಾರೆ. ಹಲೋ, ಎಲ್ಲಿದ್ದೀರಾ? ಅದು ಮನೇಲಿದ್ದೀನಿ. ಓ ಹೌದಾ, ನನಗೇನೋ ಹಾಗೆ ಅನ್ನಿಸ್ತಿಲ್ವಲ್ಲ. ನಾನ್ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳ್ಬೇಕು? ಛೆ, ಎಲ್ಲಾದ್ರೂ ಉಂಟಾ? ನಾನೆಲ್ಲಿ ಹಾಗೆ ಹೇಳ್ದೆ? ಪಾಪ, ನಿಮಗ್ ಸುಳ್ಳು ಹೇಳಕ್ಕೆ ಎಲ್ಲಿ ಬರುತ್ತೆ ಹೇಳಿ? ಏನು ಕಿಂಡಲ? ಮತ್ತಿನ್ನೇನು? ಅಲ್ಲ, ನಿಮ್ ಮನೆ ಏನಾದ್ರೂ ಮಾರ್ಕೆಟ್ ಮಧ್ಯದಲ್ಲಿದೆಯಾ? ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟೊಂದು ಸೌಂಡ್ ಕೇಳಿಸ್ತಾ ಇದೆ. ಅದು ಪಕ್ಕದ ಮನೆಯಲ್ಲಿ ಫಂಕ್ಷನ್. ಆಹಾ, ನಿಮ್ ಫೋನ್ ಬಂತಲ್ಲ, ನಾನು ಆಚೆ ಬಂದೆ.